ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹಾಸನದ ಹಳ್ಳಿಯ ರಾಜೇಶ. ಇದು ನಮ್ಮೂರು. ನೋಡಿ, ಈಗ ಟೈಮ್ ಎಷ್ಟು ಗೊತ್ತಾ? ಬೆಳಗಿಂದ 5 ಕಾಲು. ಅದಕ್ಕೆ ಇನ್ನೂ ಕತ್ಲಾಗಿತ್ತು ಗುರು, ಏನೂ ಕಾಣಿಸ್ತಿಲ್ಲ. ಇವೆಲ್ಲ ನಮ್ಮ ಹಸುಗಳು ಪಾಪ ಮಲ್ಗವ ನಿದ್ದೆಗೆ. ಇವಾಗ ಹಾಲು ಕರಿಬೇಕು. ನೋಡಿ, ಇದೇ ನಮ್ಮ ಮಿಲ್ಕಿಂಗ್ ಮಿಷಿನ್ನು. ಇದರಲ್ಲೇ ಹಾಲು ಕರಿಯೋದು. ಹೆಂಗೆ ಗೊತ್ತಾ? ಈಗ ತೋರಿಸ್ತೀನಿ ನೋಡಿ. ಇಲ್ಲಿಂದ ಅಂದರೆ ಡೈರೆಕ್ಟ್ ಕೆತ್ತಲೆಯಿಂದ ಸೀದಾ ಹಾಲನ್ನ ಸಕ್ ಮಾಡಿಕೊಂಡು ಅಲ್ಲಿ ಹೋಗ್ಬಿಟ್ಟು ಸ್ಟೋರ್ ಆಗುತ್ತೆ. ಅಲೆಯಿಂದ ಡೈರೆಕ್ಟಾಗಿ ತಗೊಂಡೋಗ್ಬಿಟ್ಟು ಡೈರಿ ಹಾಕಿದರೆ ಕೆಲಸ ಮುಗೀತು. ಇದು ನಮ್ಮನ್ನೋದೊಂದು ವಾತ. ಇದು ಬ್ಲ್ಯಾಕಿ. ಇದು ಬಂದ್ಬಿಟ್ಟು ನಮ್ಮನ್ನೋದೊಂದು ಚಿಕ್ಕ ಕರು. ಇದು ಈ ಜಾಪಲ್ಲಿ ಬಾನಲ್ಲಿ ಮೂಡಿದ ಸೂರ್ಯ ಅಂತ ಸೂರ್ಯ ಕಾಣ್ತಿದ್ದ. ಅವನಂಗೆ ಸೆರೆ ಇಟ್ಕೊಂಡೆ. ಅಷ್ಟೊತ್ತಿಗೆ ನಮ್ಮ ಅಮ್ಮ ಟೀ ಕಾಯಿಸ್ಬಿಟ್ಟು ಬರೋ ಟೀ ಕುಡಿ ಅಂತ ಕರೆದ್ರು. ಸೀದಾ ಹೋಗಿ ಒಂದು ಲೋಟ ಚಾಯ್ ಇಸ್ಕೊಂಡು ಬಂದೆ. ಬಿಸಿ ಬಿಸಿ ಗುರು, ಸುಡ್ತಾಯಿದೆ, ಸಾಕಾಗೈತೆ. ಆಹಾ, ಸೂಪರಾಗಿದೆ ಮಾತ್ರ. ಬನ್ನಿ ನಮ್ಮ ತೋಟ ತಗೋಣ. ಇದು ನಮ್ಮ ತೋಟಕ್ಕೆ ಹೋಗೋ ದಾರಿ. ಅದಕ್ಕೆ ಹಸ್ಗಳ್ನ ಕಟ್ಟಾಕ್ ಬರೋಣ ಅಂತ ಹೋಯ್ತಾಯಿನಿ. ನೋಡಿ, ಮುಂದೊಂದು ಹೋಗ್ತೈತೆ, ಹಿಂದೆ 2 ಬರ್ತಾವೆ. ಹಿಂದಿರೋ ಮಾತ್ರ ಅವ್ರ ಅಪ್ಪನಾಡೆ ಮುಂದಕ್ಕೆ ಬರೋಕ್ಕಲ್ಲ, ಮುಂದಿರೋದು ಅವ್ರ ಅಪ್ಪನಾಡೆ ಹಿಂದಕ್ಕೆ ಹೋಗಲ್ಲ. ಅದಲು ಬತ್ತಾದ್ರೆ ಯಾವ ತೋಟಕ್ಕೆ ಹೋಗಲ್ಲ. ಇದು ದಾರಿ ಮಾತ್ರ ಗ್ರಾಮ ಪಂಚಾಯತ್ ಅವ್ರಿಗೆ ಸೂಪರ್ ಮಾಡಿಸಿದ್ದಾರೆ ಮಾತ್ರವ. ನೋಡಿ, ಅಲ್ಲಿ ಮುಂದೆ ಕಾಣಿಸ್ತಾ ಇರೋದು ಬಾಳೆ ಮತ್ತು ಅಡಿಕೆದು ಎಲ್ಲ ನಮ್ಮದೇ. ಈಗ ಅಲ್ಲಿಗೇನೆ ಕಟ್ಟಾಕ್ಬೇಕು ಹಸ್ಗಳ. ಕಟ್ಟಾಕ್ಬಿಟ್ಟು ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಡ್ಯೂಟಿಗೆ ರೆಡಿ ಆಗ್ತಾಯಿದ್ದೀನಿ. ನಮ್ಮಮ್ಮ ಕರೀತಾವ್ರೆ, ತಿಂಡಿ ಆಗಿದೆ ಬರೋ, ತಿನ್ಬಾರೋ ಟೈಮ್ ಆಗಿದೆ ಅಂತ. ಏನು ಮಾಡಿದಾರೋ ಗೊತ್ತಿಲ್ಲ, ಮೇ ಬಿ ರೊಟ್ಟಿ ಇರ್ಬೋದು. ಬನ್ನಿ ಹೋಗುರು. ರೊಟ್ಟಿನ ಅಕ್ಕಿ ರೊಟ್ಟಿ, ಚಟ್ನಿ, ತುಪ್ಪ, ಬಿಸಿ ಬಿಸಿದು ಸಕ್ಕತ್ತಾಗೈತೆ ಗುರು. ನೋಡಿ, ಅದು ನಮ್ಮ ಅಪ್ಪನ ಬೈಕು, ಇದು ನನ್ನ ಬೈಕು. ಇದರಲ್ಲೇ ನಾನು ಡ್ಯೂಟಿಗೆ ಹೋಗೋದು ಇವಾಗ. ಬನ್ನಿ, ಇವತ್ತು ನಮ್ಮ ಆಫೀಸ್ ತೋರಿಸ್ತೀನಿ ನಿಮಗೆ ಇನ್ನೂ ಗೊತ್ತಿಲ್ಲ ಯಾವ ಆಫೀಸ್ ಅಂತ. ಇವನು ಯಾವನ್ ಗುರು, ಇವನು ಆಫೀಸ್ಗೆ ಹೋದ್ರಿಂದ ಮಮ್ಮೂಟಿ ಇಲ್ಲ ಅಂತ ತರಕಾರಿ ಅಂಗಡಿನ ತಗೋತಾನೋಣ ಅಂತ ಅನ್ಕೋತಿದ್ದೀರಲ್ವಾ? ಬನ್ನಿ, ಸರ್ಪ್ರೈಸ್ ಇತ್ತು ನಿಮಗೊಂದು. ಮತ್ತು ಬೈಕ್ ಹತ್ತಿರ್ತೀರ. ಏನು ಗುರು, ಒಂದು ಚಿಕನ್ ಕಟ್ ಮಾಡಿಸ್ತಾನೆ ಅಂತ ಅಂದ್ಕೊಂಡಿದ್ದೀರಾ? ಬನ್ನಿ ತೋರಿಸ್ತೀನಿ ಯಾಕೆ ಅಂತ. ಇದೆ ನಮ್ಮ ಆಫೀಸ್ ಎಂಟ್ರಿ ಗೇಟು, ಮೇನ್ ಗೇಟು. ಇಲ್ಲಿಂದಲೇ ಎಂಟ್ರಿ ಆಗೋದು. ನೋಡಿ, ಏನು ಗುರು ಇದು, ನಮ್ಮ ಸಿಸ್ಟರ್ಗಳೆಲ್ಲ ಈ ಥರ ಮಾಡೋರೆ. ನೋಡಿ, ಹೊಸ ವರ್ಷದ ಶುಭಾಶಯಗಳು. ನಿಮಗೊಂದು ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ, ಚಿಕನ್ ತಂದಿದ್ದಲ್ಲ, ಇದಕ್ಕೇನೆ ಇವತ್ತ ಸೆಲೆಬ್ರೇಷನ್ ಜೋರು. ಸಕ್ಕದ ಮಾಡಿದಾರಲ್ವ ನಮ್ಮ ಸ್ಟಾಫ್ಸ್ ಎಲ್ಲ ಸೇರಿ. ನೋಡಿ, ಇವರು ನಮ್ಮ ಡಾಕ್ಟ್ರು, ಫುಲ್ಲು ಸ್ಟ್ರಿಕ್ಟು ಗುರು. ಅವ್ರಿಗೆ ಗೊತ್ತಿಲ್ದಂಗೆ ವೀಡಿಯೋ ಮಾಡೀನಿ, ಗೊತ್ತಾದ್ರೆ ಮಕ್ಕಳು ಎದೆಯ. ಬನ್ನಿ ನೆಕ್ಸ್ಟ್ ನೋಡೋಣ. ಹೆಂಗೋ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಮೇಲೆ ಅಡುಗೆ ಮಾಡೋಣ ಅಂತ ಬಂದು ಅಷ್ಟೊತ್ತಿಗೆ ನಮ್ಮ ಸಿಸ್ಟರ್ ಎಲ್ಲ ರೆಡಿ ಮಾಡ್ಕೊತಿದ್ರು. ಆ ಟೈಮಲ್ಲಿ ಕರೆಕ್ಟ್ ಒಂದು ಕಾಲ್ ಬಂತು, ನಿಮ್ಗೊಂದು ಪಾರ್ಸಲ್ ಇದೆ ಅಂದ್ಬಿಟ್ಟು. ಹೋಗ್ಬಿಟ್ಟು ಇಸ್ಕೊಬರೋಣ ಅಂತ ಹೋದ್ರೆ ಪಾಪ ಹುಡ್ಕಾಡ್ತಾವನೆ ಎಲ್ಲೈತು ಅಂತ. ಹೆಂಗೋ ಕೊನೆಗೆ ಸಿಕ್ತು, ಕೊಟ್ಟ. ಅದನ್ನು ಇಸ್ಕೊಂಡು ವಾಪಸ್ ಹೋಗೋದ್ರೊಳಗೆ ನಮ್ಮ ಸಿಸ್ಟ್ರು ಮಟನ್ ತೊಳ್ಕೊಡಿ ಬ್ರದರ್ ಅಂತ ಕೇಳಿದರು. ಅದನ್ನು ತೊಳ್ಕೊಂಡು ನೆಕ್ಸ್ಟ್ ನೋಡೋ ಹೊತ್ತಿಗೆ ಆಗಲೇ ಚಿಕನ್ ರೆಡಿಯಾಗಿ ಮಟನ್ ಬಿರಿಯಾನಿ ಮಾಡೋಕ್ಕೋಸ್ಕರ ಒಗ್ಗರಣೆ ಹಾಕ್ತಿದ್ರು ಗುರು. ಏನು ಸ್ಮೆಲ್ ಅಂತೀರ. ಒಗ್ಗರಣೆ ಆದಮೇಲೆ ರೈಸ್ ಹಾಕಿ ಬಿರಿಯಾನಿ ಮಾಡೋಕ್ಕೆ ಅಂತ ರೆಡಿಯಾಗಿ ಹೋದರು. ಎಲ್ಲ ರೆಡಿಯಾಗಿ ಹೋಯ್ತು. ಇಷ್ಟೆಲ್ಲ ಆದಮೇಲೆ ಇನ್ನೇನು ಮಾಡೋದು, ಕೊನೆಗೆ ಇದೆಯಲ್ಲ ದಮ್ ಕಟ್ಟೋದು. ದಮ್ ಕಟ್ಟಂಗೆ ನೋಡ್ತಾ ಇದ್ವಿ. ನಮ್ಮ ಸಿಸ್ಟರ್ಗಳೆಲ್ಲ ಒಂದು ರೌಂಡ್ ಏನೇನೋ ಸೀರಿಯಸ್ ಡಿಸ್ಕಸ್ ಮಾಡ್ತಿದ್ರು. ಆ ಡಿಸ್ಕಸ್ ಮಾಡ್ಕೊಂಡು ಮುಗಿಸ್ಕೊಂಡು ಮತ್ತೆ ವಾಪಸ್ ಬಿರಿಯಾನಿ ನೋಡೋ ಅಂತ ಬಂದ್ವಿ ಗುರು. ಹೆಂಗಿತ್ತು ಗೊತ್ತಾ, ಸ್ಮೆಲ್ ಮಾತ್ರ ಮಸ್ತ್ ಇದೆ. ನೋಡಿ, ಎಲ್ಲನೂ ರೆಡಿ ಮಾಡ್ಕೊಂಡು, ಚಿಕನ್ ರೆಡಿ ಮಾಡ್ಕೊಂಡು ಹೆಂಗೆ ಎಲ್ಲರೂ ರೆಡಿ ಆಗ್ತಾವ್ರು ತಿನ್ನೋಕ್ಕೆ ಅಂತ. ಎಲ್ಲ ರೌಂಡ್ ಟೇಬಲ್ ಸಕ್ಕತ್ತಾಗೈತಲ್ವಾ? ಎಲ್ಲರೂ ಹ್ಯಾಪಿ ನ್ಯೂ ಇಯರ್ ಅಂತ ವಿಶ್ ಮಾಡಿಕೊಂಡು ನೀಟಾಗಿ ನೆಮ್ಮದಿಯಾಗಿ ಊಟ ಮಾಡಿದ್ವಿ ಗುರು. ಅದಾದಮೇಲೆ ನಮ್ಮಮ್ಮ ಎಲ್ರಿಗೂ ಕೊಡಲಿ ಅಂತ ಮನೇಲಿ ಜಾಮೂನ್ ಮಾಡಿದರು. ಅದನ್ನು ತಗೊಬಂದು ಎಲ್ಲ ಸಿಸ್ಟರ್ಗೂ ಕೊಟ್ಟು ಎಲ್ಲರಿಗೂ ತಿನ್ನಿಸಿ ಹ್ಯಾಪಿ ನ್ಯೂ ಇಯರ್ ವಿಶ್ ಮಾಡಿ ಅಲ್ಲಿಂದ ಮುಗಿಸ್ಕೊಂಡು ಇನ್ನೇನು ಮಾಮೂಲಿ ಮನೆಗೆ ಜೋಟು. ಕೊನೆಗೆ ನಮ್ಮ ಮೌನಿಗೆ ತಿನ್ನಿಸಿದ್ದು, ಮೌನ್ ನನಗೆ ತಿನ್ನಿಸಿದ್ರು. ಅಷ್ಟೇ, ಕ್ಲೋಸ್. ಓಕೆ ಫ್ರೆಂಡ್ಸ್, ನಾನು ಮಾತ್ರ ನಿಮ್ಮನ್ನೆಲ್ಲನೂ ತುಂಬ ಮಿಸ್ ಮಾಡ್ಕೊತಾಯಿನಿ. ಹಾಗೆ ನೀವು ಏನಾದ್ರು ನನ್ನ ಮಿಸ್ ಮಾಡ್ಕೊತೀನಿ ಅಂದರೆ ಒಂದು ಕಮೆಂಟ್ ಹಾಕಿ. ನನ್ನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಹಳ್ಳಿ ಇದ್ರೆ ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ಆದಷ್ಟು ಬೇಗ ಫಾಲೋ ಮಾಡ್ಕೊಳ್ಳಿ. ಶೀಘ್ರದಲ್ಲೇ